ಎಲ್ಲರಿಗೂ ಇವತ್ತು ಸಣ್ಣ ರೈತರನ್ನು ಇಂಟ್ರೂ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ರೈತರ ಇಂಟ್ರೂ. ಬರ್ರಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಮ್ಮಿ. ಯಾವ ಥರ ಎಲ್ಲ ಸಮಸ್ಯೆಗಳದಾವ ಕೇಳ್ಕೊಳ್ಳಮ್ರಿ. ಸಣ್ಣ ರೈತರದ್ದು ಸಮಸ್ಯೆಗಳು ಯಾವ ಮಟ್ಟಿಗೆ ಇರ್ತಾವೆ, ಅವ್ರದ್ದು ಗಳಿಕೆ ಮತ್ತು ಲಾಭ ನಷ್ಟ ಎಲ್ಲದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬೆಳೆ ಚೌಳಿ ಗಿಡ ಹಚ್ಚಾರ. ಈ ಕಡೆ ಕಬ್ಬು ಅದಾವ, ಇಲ್ಲಿ ಚೌಳಿ ಗಿಡ ಅದ. ಇಲ್ಲಿ ಮೋಟ್ರ್ ಸ್ಟಾರ್ಟ್ ಮಾಡಕತ್ತಾರ್ರಿ ಸಣ್ಣ ರೈತರು. ಈ ಕಡೆ ಇಷ್ಟು ಖಾಲಿ ಇದಿಷ್ಟು ಖಾಲಿ ಅದ ನೋಡ್ರಿ ಹೊಲ. ನೋಡಮ್ರಿ, ಫಸ್ಟ್ ಟೈಮ ನಾವು ಇಂಟ್ರೂ ಮಾಡಕತ್ತಿದ್ದೆವು. ಏನೇನು ಪ್ರಶ್ನೆ ಕೇಳಬೇಕು, ಏನು ಮಾತಾಡಿಸ್ಬೇಕು ಗೊತ್ತಾಗಲ್ಲಾಗ್ಯದ್ರಿ. ಬರ್ರಿ. ಹಾಂ, ಆಗಲ್ಲ. ಇದು ಏನಾಗ್ಯದ, ಈಗ ಯಾರು ಬಿಟ್ಟದ ಏನು ಫ್ಯೂಸ್ ಹೋಗ್ಯದ? ಲೂಸ್ ಆಗ್ಯದ ಏನದು? ನೀರು ಏಟವು ಒಂದು ತೆಲಿಮೆಟವನು ಈಗ ಒಳಗೆ ಏನು ಕಾಣಿಸಲ್ಲ. ಇಲ್ಲ ಭಾಳ ಒಂದು ತೆಲಿಮೆಟವ, ದಾರಿ ಪರಿ ಏನಿಲ್ಲ. ಮೋಟ್ರ್ ಚಾಲು ಆಗ್ಯದ ನೋಡ್ರಿ, ನೀರು ಸ್ಟಾರ್ಟ್ ಆಗಿತ್ತು. ಆದಷ್ಟು 30,000 ರೂಪಾಯಿ, ಬರೀ 30,000 ರೂಪಾಯಿ ಬೆಳೆದ ಈಗ. ಎಲ್ಲ ಕೂಡಿ. ನೋಡ್ಬೇಕು. ಲಾಗೋಡಿನೇ ಹೋಗಿರುತ್ತಲ್ಲ ಅಷ್ಟು ಲಾಗೋಡಿ. ಕಬ್ಬು ಹತ್ತಿರ 20,000 ಬಂದ. 17,000 ಬೀಜಕ್ಕೆ, 15 ಬೀಜಕ್ಕೆ 2 ಖಾತ ಹಾಕಿನಿ. ಖಾತಾ ರೇಟ್ ಹೆಚ್ಚಾಗ್ಯದ ಈ ವರ್ಷ. ಮತ್ತು 1400 ಇಲ್ಲ. 2 ಚೀಲಕ್ಕೆ ಅದಕ್ಕೆ 3,000. 3 ಒಂದು 17 20 ಹೋಯ್ತಲ್ಲ. ಟ್ಯಾಕ್ಟರ್ ಬಾಡಿಗೆ ರೂಟ್ರ ಇದು ಹೊಡ್ಲಿಕ್ಕೆ ಅದಕ್ಕೆ 2,000 ನೀಗ ಟ್ಯಾಕ್ಟರ್ ಹೊಡ್ಲಿಕ್ಕೆ ಇದು ಇಟ್ಟು. ಕಬ್ಬು ಚಾಡಿ. ಅದು ಮತ್ತು ಸಾಲ ಬಿಡ್ಲಿಕ್ಕೆ ಅದಕ್ಕೆ 15,000. ಕಬ್ಬಿನ ಬೀಜ, ಅದೇ ಕಬ್ಬಿನ ಬೀಜ 17,000 ಬೀಜಕ್ಕೆ ಅವನು. ಖಾತ ರೊಟ್ಟಿ 25,000 ಬಂದ. ಕಡಿಕೆ ಬಂದ. ಮೊನ್ನೆ ಮತ್ತು 2,000 ರೂಪಾಯಿ ಕೊಡೋದು ಖಾತ ನದೀವು. ಎದಕ್ಕೆ ಇಲ್ಲಿ ಮ್ಯಾಗ ಏನು ಕಬ್ಬಿ ಅದು ಹೊಡ್ಲಿಕ್ಕೆ? ಮತ್ತು ಇನ್ನೂ ಮಳೆ ಬಂದಾಗ ಹೊಡಿಬೇಕಲ್ಲದು. ಲಾಸ್ ಅದು. ಈಗ ಕರೆಕ್ಟ್ ಮಳೆ ಬೆಳೆ ಆದ್ರೆ ಕರೆಕ್ಟ್ ಮಳೆ ಆದ್ರೆ ಒಂದು 2 ಲಕ್ಷ ರೂಪಾಯಿ ಪೀಕ್ ಆಗ್ತದೆ. ಮನಗಂಡ ಮಳೆ ಐತದ. ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಹೋಗ್ತೀವಿ ಸರಿ. ಈಗ ಮ್ಯಾಗಿನ ಇಟ್ಟಪ್ಪ ಏನು ಮೆಣಸಿನ ಹತ್ತಿರ ಏನು ಬರ್ಕೊಳಕ್ಕೆ ಕೊಟ್ಟರೆ ಸಾಕು. 2 ಲಕ್ಷ ರೂಪಾಯಿ ಲಾಗ ಪೀಕ್ ಆಯ್ತು. ಮತ್ತೆ ಯಾಕಂದ್ರೆ ನಾವು ಒಳಗೆ ಆಕಾರ ಮಾಡ್ತಿದ್ದೆ ಅವಳಿಗೆ ಪುಣ್ಯ ಬರ್ಬೋದು. ಇವು ಆಕಾರ ಮಾಡಿದ್ರೆ ಖರ್ಚು ಹೋಗ್ತಾವ ಮ್ಯಾಗ. ಮನೆ ನಡೆಸ್ತಾವನು ಮನಗಂಡ್ರೆ. ಇವು ಚೌಳಿಕಾಯಿ ಹಚ್ಚಿದಲ್ಲಿ ವರ್ಷ ಬದನಿಕಾಯಿ ಅವು ಹಚ್ತೀವಿ. ಅದೇ ಈ ವರ್ಷ ಚೌಳಿಗೆ 800 ರೂಪಾಯಿ ಕ್ಯಾನ್ ಅದ. ಈ ಸದ್ದ ಕಿರಿಕಿ ಬದನಿಕಾಯಿ ಹೊಡೆದು ಲಾಗಬಾರ್ದು ಹಚ್ಚಿಡಲ್ಲ. ಚೀಟಿ ಅದಲ್ಲ, ಹಿರಿಯರು ಕಸ ತೆಗ್ದಿಲ್ಲ, ಚೀಟಿ ಅದ. ದಿನ ಹರಿತಾನೆ ಹೋಗಿ ಗಾಡಿ ಹೋಗಿಲ್ಲ. ಏನು ಬದನಿಕಾಯಿ ಮಂಜಾಪ್ ಹೋತಾನಲ್ಲ. ನಿನ್ನೆ 13 ಕ್ಯಾನ್ ಇದಾನ. ಎಲ್ಲಿ? ಕ್ಯಾನ್ ಅದ 450. ಎಲ್ಲಿ? ಅಫಜಲ್ಪುರ ಸಂತಿಗೆ. ರೇಟ್ ಚಲೋ ಅದ ಈಗ. 450 ಬಿಟ್ಟನ. ರೇಟ್ 13 ಕ್ಯಾನಿಗೆ. ಮತ್ತು 13 ಕ್ಯಾನಿಗೆ 500 ಹಿಡಿದಾರ. 5,000 ಮ್ಯಾಗ ಅದೊಂದು 6,500 ಆಗ್ತದೆ. 5,000 5,000 ಹಿಡಿದ್ರು. 5,500 ಪಡ್ಕೊಂಡ. ನೀರು ಇರ್ಬೇಕು, ಆಕಾರ ಮಾಡೋದು ಚಲೋ. ಎಲ್ಲ ಕಬ್ಬು ಹೋದ್ರೆ ವರ್ಷಿನ ಪೀಕ್ ಒಮ್ಮೆ. ನೀವು ಬಾಯಿನೂ ಅಟ್ಟೆ ಎಲ್ಲ ಅವ್ರಿಗೆ ನೀರು, ನೀವು ನೀರು. ನಮ್ಮನ್ನು ಹಂಗೆ ನೀರು. ನಮ್ಮದೂ ಇದ್ರ ಇಟ್ಟೆಲ್ಲ. ಇದು ಕಬ್ಬು ನೋಡಿ ಇಲ್ಲಂದ್ರೆ ಇನ್ನು ಆಕಾರ ಮಾಡೋರು ಯಾರು ಇಲ್ಲ. ನಮ್ಮ ಮುತ್ತೆ ಅಂತೂ ನೀವಂತ ತಿರುಗಾಡ್ತಾನೆ. ಸುಮ್ಮನೆ ಇಲ್ಲ ಕಂಟಿನ್ಯೂ ಆಕಾರ ಇದ್ರೆ ಕನ್ನಡಕ. ಕಂಟಿನ್ಯೂ ಆಕಾರ ಮಾಡ್ಕೊತಿರ್ಬೇಕು. ಸೀಸನ್ ಏನು ಸೀಸನ್ ಬರ್ತಾವೆ ನೋಡು, ಬೆಂಡೆಕಾಯಿ, ಚೌಳಿಕಾಯಿ, ಬದನೆಕಾಯಿ, ಹೀರೆಕಾಯಿ ಇವೆಲ್ಲನೂ ಸೀಟಾಗಿ ತುಟ್ಟಿನೇ ಇರ್ತಾವೆ. ಇಲ್ಲಿ ರೈತರ ಬಳಿ ಹಂಗೆ 20 ರೂಪಾಯಿ 5 ಕಿಲೋ. ನಾವು ಬಿಜಾಪುರ್ನಾಗ ಏನು ಕೇಳಿದ್ರು
20 ರೂಪಾಯಿ ಪಾವ್ ಕಿಲೋ ಹೇಳ್ತಾರೆ ನೋಡಿ ಅವ್ರು. ಸಸ್ತ ಆಗ್ಯಾವ ಬಿಟ್ಟವು ಗೊತ್ತಿಲ್ಲ ಒಟ್ಟು ನಮಗೆ. ಸರ್ 20 ರೂಪಾಯಿ ಅವು ಏಟ್ ಆಗ್ಯಾವ ಈಗ ಗೊತ್ತಿಲ್ಲ. ಅವ್ರು ಮಾರೋದಂತೂ ಫಿಕ್ಸ್ 20 ರೂಪಾಯಿ ಪಾವ್ ಕಿಲೋ ಹೇಳ್ತಾರೆ. ರೈತರ ಬಲ್ಲಿ ಒಟ್ಟು ಹಸ್ತೊಳಗೆ 80 ರೂಪಾಯಿ ಕಿಲೋನೇ ಹೇಳ್ತಾರೆ ಎಲ್ಲನೂ. ಅವು ಉಳ್ಳಾಗಡ್ಡಿ ಟಮಾಟೆ ಅಟ್ಟೆ ರೇಟ್ ಕಡಿಮೆ ಇದ್ರೆ ಕಡಿಮೆ ಇರ್ತಾವೆ. ಇವು ಏನು ಇರ್ತಾವಲ್ಲ ಕಾಯಿಪಲ್ಯಗಳು ಎಲ್ಲನೂ 20 ರೂಪಾಯಿ ಪಾವ್ ಕಿಲೋ ಹೇಳ್ತಾರೆ ಫಿಕ್ಸ್. ಈ ಉಳ್ಳಾಗಡ್ಡಿನೂ ಈ ವಾರ ಜಂಪ್ ಆಗ್ಯದ. ಮೊನ್ನೆ 200 ಇದು 400 400 300 ಬಿಟ್ಟಾವ. ಇನ್ನು 600 ಏನಿದ್ರು ನಾವು 20 ರೂಪಾಯಿ 30 ರೂಪಾಯಿ ಕಿಲೋ ಹೆಚ್ಚು ಕಡಿಮೆ ಇಟ್ಟೇ ಆಗ್ತದೆ, ಫಿಕ್ಸ್ ಇರ್ತದೆ. ಟಮಾಟೆನೂ ಈಗ ಒಂದು ಜರ ಹೆಚ್ಚಿಗೆ ಆಗ್ಯಾವ. ಇವು ಏನು ಕಾಯಿಪಲ್ಯ 80 ರೂಪಾಯಿ ಕಿಲೋ ಎಲ್ಲನೂ 80 ರೂಪಾಯಿ ಕಿಲೋ. ಪಾವ್ ಕಿಲೋ 20 ರೂಪಾಯಿ ಫಿಕ್ಸ್ ಹಿಂಗೆ ಹೇಳ್ತಾರೆ ರೇಟ್. ಈಗ ನಾವು ರೈತರಿಗಿಂತ ಹೆಚ್ಚು ಕೂತಿ ಮಾರೋರದೇ ಹೆಚ್ಚು ಗಳಿಕೆ ಅದ ಮತ್ತು. ಕೂತ್ ಮಾರೋದು. ಈ ರೈತರು ಎಷ್ಟೆಲ್ಲ ಕೂಲಿ ಆಳ ಅವು ಇವು ತೆಗೆದ್ರೆ ಏನು ಉಳಿಯಲ್ಲ. ಅವ್ರು ಕೂತಿ ಮಾರೋರು ಡಬಲ್ ಹಾಕೋತಾರೆ ಗಳಿಕೆ. ಅವ್ರು ಡಬಲ್ ಆಗುತ್ತೆ. ಇವ್ರು 500 ರೂಪಾಯಿ ಕ್ಯಾನ್ ತೊಗೊಂಡ್ರೆ ಅವ್ರು 1000 ರೂಪಾಯಿ ಕ್ಯಾನ್ ಮಾರಿರ್ತಾರೆ. ಹಾಗದ.